ಮಾನ್ಯ ಎಂ ಕೃಷ್ಣ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಆಡಳಿತದ ಬಗ್ಗೆ ಸಾಕಷ್ಟು ಜನ ಹಿರಿಯರೆಲ್ಲ ಗುಣಗಾನ ಮಾಡಿದ್ದಾರೆ. ಅವರ ವೈಯಕ್ತಿಕವಾಗಿ ಅವರ ಜೊತೆಗಿದ್ದು ಅವರ ಆ ಅನುಭವಗಳನ್ನು ಈ ಸದನದಲ್ಲಿ ರೆಕಾರ್ಡ್ ಮಾಡುವಂಥ ಕೆಲಸ ಇವತ್ತಾಗಿದೆ. ನಾನು ಅವರ ಹೆಂಡತಿ ಊರಿನವನು. ನನ್ನ ತೀರ್ಥಹಳ್ಳಿ ಅಳಿಯ ಅವರು. ತೀರ್ಥಹಳ್ಳಿ ತಾಲೂಕಿನ ಕುಡುಮಲ್ಗೆ ಚೆನ್ನಪ್ಪಗೌಡರ ಮಗಳು ಪ್ರೇಮಕ್ಕ. ಹಾಗಾಗಿ 99ರಲ್ಲಿ ನಾನು ಎರಡನೇ ಬಾರಿಗೆ ಈ ಸದನಕ್ಕೆ ಆಯ್ಕೆಯಾಗಿ ಬಂದಾಗ ಅವರು ಮುಖ್ಯಮಂತ್ರಿ. ನನಗೆ ಅತ್ಯಂತ ಸಂತೋಷ ಆಯಿತು. ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಾನು ಈ ನೆವದಲ್ಲಿ ಅವ್ರ ಹತ್ರ ಹೋಗಿ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಬೋದು ಅಂತ ಆ ಸಲಿಗೆಯಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಪ್ರೇಮಕ್ಕ ಒಳಗಡೆ ಕರೀತಾ ಇದ್ರು, ಒಟ್ಟಿಗೆ ತಿಂಡಿ ಕೊಡಿಸ್ತಾ ಇದ್ರು. ನಿಧಾನವಾಗಿ ಒಂದು ಅಭಿವೃದ್ಧಿ ಲೆಟರ್ಗಳನ್ನು ಇಡ್ತಿದ್ದೆ ನಾನು. ಪ್ರೇಮಕ್ಕ ಅದನ್ನ ಕೈಗೆ ತೊಗೊಂಡು ಸಂಜೆ ಅದನ್ನ ಆರ್ಡರ್ ಮಾಡಿಸಿ ಇಡ್ತಾ ಇದ್ರು. ಮತ್ತು ನಾನು ಸಂಜೆ ಹೋಗಿ ಅದನ್ನ ತರ್ತಾ ಇದ್ದೆ. ತುಂಬ ಸರಿ ಹೀಗಾಗಿತ್ತು. ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನನ್ನ ಕ್ಷೇತ್ರದ ಕೆಲಸವನ್ನು ಮಾಡಿಕೊಡುವಂಥ ಕೆಲಸ ಮಾಡಿದ್ರು. ಅನೇಕ ಸರಿ ಒಂದು ಸರಿ ಇಲ್ಲಿ ಜೋಕ್ ಮಾಡಿದ್ರು ಕೆಲವರು, ಏನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಜ್ಞಾನೇಂದ್ರ ಅವ್ರ ಕೆಲಸ ಆಗ್ತದೆ ಅಂತ. ಅವ್ರು ಎದ್ದು ಹೇಳಿದ್ರು, ಕೃಷ್ಣ ಅವರು, ಆ ತೀರ್ಥಹಳ್ಳಿ ಕೆಲಸ ಮಾಡಿಕೊಡೋದ್ರ ಹಿಂದಕ್ಕೆ ನನಗೊಂದು ಸಂತೋಷ ಸಿಗುವಂಥ ಅವಕಾಶ ಆಗ್ತದೆ, ಹಾಗಾಗಿ ನನಗೆ ಮಾಡಿಕೊಡ್ತೀನಿ ಅಂತೇಳಿ ಹೀಗೇನೋ ಒಂದು ಮಾತು ಹೇಳಿದ್ರು. ಈ ರೀತಿಯಲ್ಲಿ ತೀರ್ಥಹಳ್ಳಿಯ ಜೊತೆಗೆ ತೀರ್ಥಹಳ್ಳಿಯ ಬಾಂಧವ್ಯ ಇದೆ ಅನ್ನುವಂಥದ್ದು ನನ್ನ ಮೇಲೆ ಪ್ರೀತಿಯಿಂದ ಅನೇಕ ಉಪಕಾರದ ಕೆಲಸವನ್ನು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅವ್ರನ್ನ ಹೊರಗಡೆಯಿಂದ ನೋಡುವಾಗ ಒಂಥರ ರಿಸರ್ವ್ ಅವರು. ಆ ಮನುಷ್ಯ ನಮ್ಮ ಹತ್ರ ಮಾತಾಡ್ತಾರೋ ಇಲ್ಲೋ, ಭಾಳ ಜನ ಹೇಳ್ತಿದ್ರು ವೈಟ್ ಕಾಲರ್ಡ್ ರಾಜಕಾರಣಿ ಅವರು ಅಂತೇಳಿ ಹೇಳ್ತಾ ಇದ್ರು. ಸಾಮಾನ್ಯ ಜನರ ಜೊತೆಗೆ ಅವರಿಲ್ಲ ಅನ್ನುವಂಥದ್ದು ಅವ್ರ ಬಗ್ಗೆ ಅವತ್ತು ಖ್ಯಾತಿ ಇತ್ತು. ಆದರೆ ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಆ ರೀತಿ ಇಲ್ವೇ ಇಲ್ಲ. ಎಷ್ಟು ಭಾವನೆಗಳವ್ರು ಇತ್ತು ಅಂದರೆ, ನನಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾನು ಹಳ್ಳಿನಲ್ಲಿ ನನ್ನ ಮನೆಯಲ್ಲಿ ಇದ್ದಾಗ ಫೋನ್ ಬರ್ತದೆ. ಒಬ್ಬ ಬಗರ್ಕುಂ ಸಾಗುವಳಿ ಮಾಡಿದಂಥ ಒಬ್ಬ ಬಡವ ಪೊಲೀಸ್ನವ್ರು ತಗೊಂಡೋಗಿ ಅವನು ಒಳಗೆ ಹಾಕಿದ್ದಾರೆ ಅಂತ ಕೂರಿಸ್ಬಿಟ್ಟಿದ್ದಾರೆ. ಎಲ್ಲಿ ಕೂರಿಸಿದ್ದಾರೆ ಅಂದರೆ ಲಾಕಪ್ ಒಳಗೆ ಕೂರಿಸಿದ್ದಾರೆ ಅಂತ ಹೇಳಿದ್ರು. ನನಗೆ ಗಾಬರಿ ಆಗೋಯ್ತು. ನಾನು ಊಟ ಗೀಟ ಎಲ್ಲ ಬಿಟ್ಟು ಏನು ಮಾಡೋದು ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಇಲ್ಲ ಸರ್, ನಾನ್ ಬೇಲೆಬಲ್ ವಾರೆಂಟ್ ಆಗಿದೆ ಅವನಿಗೆ, ನಾವು ಬಿಡ್ಲಿಕ್ಕಾಗೋದಿಲ್ಲ, ಭಾಳ ದಿವಸದಿಂದ ಕೋರ್ಟಿಗೆ ಅಟೆಂಡ್ ಆಗಲಿಲ್ಲ ಅವ, ಅದಕ್ಕಾಗಿ ನಾಳೆ ಬೆಳಿಗ್ಗೆ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ. ನಾಳೆ ಬೆಳಿಗ್ಗೆ ಅಲ್ಲ, ಸೋಮವಾರ ಕೋರ್ಟಿಗೆ ಅಟೆಂಡ್ ಮಾಡಿಸ್ತೀವಿ ಅಂತ. ಶನಿವಾರ ದಿವಸ ಅರೆಸ್ಟ್ ಮಾಡಿದ್ದಾರೆ. ಏನೇನು ಹೇಳಿದ್ರು ಕೂಡ ಬಿಡಲಿಲ್ಲ ಪೊಲೀಸ್ನವರು. ನನಗೆ ಅನಿವಾರ್ಯವಾಗಿ ಆ ಬಡವ, ನಾವೆಲ್ಲ MLA ಆಗಿದ್ದಾಗ ಒಬ್ಬ ಬಡವ, ಅವನು ಏನು ಮಾಡ್ದಿದ್ದ ಅಪರಾಧಕ್ಕೆ ಬಗರಕುಂ ಸಾಗುವಳಿ ಮಾಡ್ಕೊಂಡು ಜೀವನ ಮಾಡೋನು, ಹೋಗಿ ಒಳಗಡೆ ಕೂತ್ಬಿಟ್ನಲ್ಲ, ನಾವೆಲ್ಲ MLA ಆಗಿದ್ದು ಏನು ಪ್ರಯೋಜನ ಅಂತ ಒಂಥರ ಫೀಲಿಂಗ್. ನಾನು ಏನಾರು ಆಗಲಿ ಅಂತೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿಬಿಟ್ಟೆ. ರಾತ್ರಿ ಕೇಳಿದೆ ನಾನು, ಏನು ಮಾಡ್ತಾ ಇದ್ದಾರೆ ಕೃಷ್ಣ ಅವರು ಅಂತ. ಊಟ ಮಾಡ್ತಾ ಇದ್ದಾರೆ, ಊಟ ಟೇಬಲಲ್ಲಿದ್ದಾರೆ, ದಯವಿಟ್ಟು ಕೊಡಪ್ಪ, ನಾನು ಒಂಚೂರು ಅರ್ಜೆಂಟ್ ಮಾತಾಡಬೇಕು ಅಂತ. ನನಗದು ಅಷ್ಟು ಬೇಜಾರಾಗಿತ್ತು. ಇಲ್ಲದ್ರೆ ನಾನು ಅವ್ರು ಊಟಕ್ಕೆ ಕೂತಗೊಂಡಾಗ ಅವ್ನು ಡಿಸ್ಟರ್ಬ್ ಮಾಡಲಿಕ್ಕೆ ತಯಾರಿರಲಿಲ್ಲ. ಆದರೆ ಅವು ಹೋಗಿ ಕೊಟ್ಟ ಫೋನ್ನ, ಏನು ಜ್ಞಾನೇಂದ್ರ, ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರಿ? ಹೌದು ಸರ್, ಸಾರಿ, ಇಷ್ಟೊತ್ತಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹೀಗಾಗೋಯ್ತು, ನೀವು ಮುಖ್ಯಮಂತ್ರಿ ಆಗಿದ್ದಾಗ, ನಾನು MLA ಆಗಿದ್ದಾಗ ಒಬ್ಬ ಬಗರ್ಕುಂ ಮಾಡಿದಂಥ ಬಡವನ್ನ ಲಾಕಪ್ ಒಳಗೆ ಹಾಕಿಟ್ಟಿದ್ದಾರೆ ನಮ್ಮ ಪೊಲೀಸ್ನವರು. ನಾನು ಏನು ಹೇಳಿದ್ರು ಬಿಡ್ತಾ ಇಲ್ಲ, ಏನಾದ್ರು ಮಾಡಬೇಕು, ಇಲ್ಲದ್ರೆ ನಾನು ಊಟ ಮಾಡೋಂಗಿಲ್ಲ ಅಂದೆ. ಅವ್ರು ಹೇಳಿದ್ರು ಯಾವ ಸ್ಟೇಷನ್ನು ಏನು ಅಂತ ಕೇಳಿದ್ರು. ನೀವು ಸುಮ್ಮನೆ ಆಗಿಬಿಡಿ, ನಾನು ಅದನ್ನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಫೋನ್ ಇಟ್ಟು 15 ನಿಮಿಷಕ್ಕೆ ನನಗೆ ಫೋನ್ ಬರ್ತಾ ಇದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಹಳ್ಳಿ ಮನೆಗೆ ತೊಗೊಂಡೋಗಿ ಬಿಡ್ತಾ ಇದ್ದಾರೆ. ಅಂದರೆ ನಾನು ಹೇಳಿದಂಥ ಒಂದು ಸಣ್ಣ ವಿಷಯ ಅಂತೇಳಿ ಪರಿಗಣಿಸಲೇ ಇಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟು ಕಾಳಜಿಯಿಂದ ಆ ಬಡವನನ್ನು ಬಿಟ್ಟು ತಕ್ಷಣ ವಾಪಸ್ ಮನೆಗೆ ಕಳಿಸ್ಬೇಕು ಅಂತೇಳಿ ಹೇಳುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ ನನ್ನ ಜೀವನದಲ್ಲಿ. ಇವೆಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ನೆನಪಿಡುವಂಥ ಒಂದು ಸಂದರ್ಭ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಒಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಒಬ್ಬ ಹೆಣ್ಮಗಳು ಇರ್ತಾರೆ ಅನ್ನುವಂಥದ್ದು ಒಂದು ನಾಣ್ಣುಡಿ ಇದೆ. ಅದೇ ರೀತಿ ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣ ಅವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಎಚ್ ಕೆ ಪಾಟೀಲ್ರು ಒಂದು ಘಟನೆಯನ್ನು ನೆನಪು ಮಾಡ್ತಾರೆ. ಹಾಗೆ
ಇವರ ರಾಜಕಾರಣ, ಇವರ ಸಾರ್ವಜನಿಕ ಜೀವನವನ್ನು ಭಾಳ ಅಬ್ಸರ್ವ್ ಮಾಡಿ ಅನೇಕ ಸಲಹೆಯನ್ನು ಕೊಡುವಂಥ ವ್ಯಕ್ತಿತ್ವ ಅವ್ರದ್ದು, ಎಸ್ ಎಂ ಕೃಷ್ಣ ಅವ್ರದ್ದು. ಸರ್ ಹೇಳ್ತೀನಿ, ನಮ್ಮಲ್ಲಿ ಮಲೆನಾಡಿನಿಂದ ಈ ಮಂಡ್ಯ ಕಡೆ ಹೆಣ್ಮಕ್ಳು ಕೊಡ್ತಿರಲಿಲ್ಲ, ನೀವು ಭಾಳ ರಫ್ ಅಂತೇಳಿ. ಮತ್ತು ಸ್ವಲ್ಪ ಅತ್ತೆಯಂದರು ಸ್ವಲ್ಪ ಪ್ರಬಲವಾಗಿರ್ತಿದ್ರು. ಹಾಗಾಗಿ ನಮ್ಮ ಮಲೆನಾಡಿನ ಹೆಣ್ಮಕ್ಳು ಭಾಳ ಸ್ಮೂತು, ಅಲ್ಲಿ ಬದುಕಲಿಕ್ಕಾಗಲ್ಲ ಅಂತೇಳಿ ನಮ್ಮ ತೀರ್ಥಹಳ್ಳಿ ಮಲೆನಾಡಿನ ಭಾಗದಿಂದ ಫಸ್ಟ್ ನಂಟಸ್ತಿಗೆ ಹೆಣ್ಮಗಳು ಕೊಟ್ಟಿದ್ದು ಒಕ್ಕಲಿಗರಲ್ಲಿ ಎಸ್ ಎಂ ಕೃಷ್ಣ ಅವರಿಗೇನೆ. ನಮ್ಮ ಭಾಗದ ಜನ ಭಾಳ ಅಬ್ಸರ್ವ್ ಮಾಡ್ತಾ ಇದ್ರು ಹೇಗಾಗ್ತದೆ ಇದು ಅಂತ. ಯಾಕಂದ್ರೆ ಅನೇಕ ನೆಂಟಸ್ತಿಗಳಿಗೆ ಬಂದರು, ಒಳ್ಳೊಳ್ಳೆ ನೆಂಟಸ್ತಿಗೆ ಬಂದರು ಬಿಡ್ತಿದ್ರು. ಯಾಕಂದ್ರೆ ಹೆಣ್ಮಕ್ಳು ಅವ್ರ ಜೊತೆಗೆ ಅಲ್ಲಿ ಬದುಕಕ್ಕಾಗಲ್ಲ ಅಂತ. ಒಂದು ಹೊರಟು ಜನರು ಅಂತ. ಹಾಗಾಗಿ ಅದು ಕೂಡ ಮಲೆನಾಡಿನ ಒಂದು ನೆಂಟಸ್ತಿಗೆ ಮುಂದುವರಿಲಿಕ್ಕೆ ಕಾರಣ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆ ಎಸ್ ಎಂ ಕೃಷ್ಣ ಅವರಿಗೆ ಭಾಳ ಜನಕ್ಕೆ ಹೇಳ್ತಾರೆ ಸಜ್ಜನ ರಾಜಕಾರಣಿ ಅಂತ, ಎಲ್ರಿಗೂ ಹೇಳ್ತಾರೆ. ಅದೊಂದು ನಾಣ್ಣುಡಿಯಾಗಿ ಬಿಟ್ಟಿದೆ. ಆದರೆ ನಿಜವಾಗ್ಲೂ ಕೂಡ ಒಬ್ಬ ರಾಜಕಾರಣಿಯನ್ನು ಸಜ್ಜನ ಅಂತೇಳಿ ಯಾರನ್ನಾರು ತೋರಿಸ್ಬೇಕು ಅಂದರೆ ಎಸ್ ಎಂ ಕೃಷ್ಣ ಅವ್ರ ಕಡೆನೇ ಬೆರಳು ಮಾಡಬೇಕು ನಾವು. ಜೀವಂತ ಉದಾಹರಣೆ ಅವರೇನೆ ಅಂತೇಳಿ ಅಷ್ಟೊಂದು ಎತ್ತರದ ನಡವಳಿಕೆ, ಒಂದು ಸುಸಂಸ್ಕೃತವಾದಂಥ ವ್ಯಕ್ತಿತ್ವ. ಅದು ಅವರ ಬದುಕಿನ ಎಂಡಿದೆಯಲ್ಲ, ಬಹಳ ನೋವನ್ನು ಅನುಭವಿಸಿದರು. ಸ್ವತಃ ಅವರ ಅಳಿಯ ಸಿದ್ಧಾರ್ಥ ಅವರು ತೀರ್ಕೊಂಡಂಥ ಒಂದು ದಾರುಣವಾದಂಥ ಸನ್ನಿವೇಶವನ್ನು ನಾವು ನೋಡಿದ್ದೀವಿ. ಆಗ ನಾನು ಬೆಳಿಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಅಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆಯಲ್ಲಿದ್ದರು. ನಾನು ಮತ್ತು ಯಡಿಯೂರಪ್ಪನವರಿಬ್ಬರು ಹೋಗಿ ಅವ್ರನ್ನ ಸಂತೈಸುವಂಥ ಕೆಲಸ ಮಾಡಿದ್ರು. ಒಂಥರ ಎಲ್ಲವನ್ನೂ ಕಳ್ಕೊಂಡ ರೀತಿಯಲ್ಲಿ ಆಕಾಶ ನೋಡುವಂಥ ಒಂದು ಸ್ಥಿತಿ ಅವ್ರು ಕೂತಿದ್ರು. ಸಮಾಧಾನ ಹೇಳಿ, ಧೈರ್ಯ ಹೇಳಿ ಬಂದ್ವಿ. ನಾನು ಯಾವಾಗಲೂ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೆ. ಇದು ನನ್ನ ಅವರ ಒಡನಾಟ. ಅವರು ಕೈಗಾರಿಕಾ ಸಚಿವರಾಗಿದ್ದರು. ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅವರು ಮಂಡಿಸತಕ್ಕಂಥ ವಿಚಾರಗಳನ್ನು ನಾವು ಸ್ಟೂಡೆಂಟ್ಸ್ ಆಗಿ ನೋಡಿಕೊಂಡು ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥ ರೀತಿಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡೋವಂಥ ಪ್ರಶ್ನೆ ಆಯಿತು. ಬಹಳ ವರ್ಷಗಳ ಕಾಲ ಅವ್ರು ಬದುಕಿರುವಾಗಲೂ ಕೂಡ ಕೊನೆವರೆಗೂ ಕೂಡ ಅವ್ರ ಜೊತೆಯಲ್ಲಿ ನಾನು ರಾಜಕಾರಣವನ್ನು ಇದ್ದೆ. ಒಂದು ಅವರು ಮುಖ್ಯಮಂತ್ರಿ ಆದಾಗ ನಾನು ಕೃಷಿ ಮಂತ್ರಿ ಆಗಿದ್ದೆ. ಕೃಷಿ ಮಂತ್ರಿ ಆದಾಗ ಯಾವ್ಯಾವ ರೀತಿಯಾದಂಥ ಸಲಹೆಗಳನ್ನು ನಾವು ಕೊಡ್ತಿದ್ವೋ ಎಲ್ಲ ಸಲಹೆಗಳನ್ನು ಕೂಡ ಏಕಾಏಕಿಯಾಗಿ ಒಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಇಂಟ್ರೊಡ್ಯೂಸ್ ಆಗಿದ್ದು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ. ಇವತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದ್ದಂಥದ್ದು ಎಸ್ ಎಂ ಕೃಷ್ಣ ಅವರಂಥ ಕಾಲದಲ್ಲಿ. MSPನಲ್ಲಿ ನಾನೇ ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆದರೂ ಕೂಡ ಎಷ್ಟು ಹಣ ಬೇಕಾದರೂ ಕೊಡೋದಕ್ಕೆ ತಾವು ತಯಾರಿದ್ರು, ಕೊಡ್ತಾ ಇದ್ರು. ರಾಗಿನೂ ಕೂಡ ಇವತ್ತು ಪರ್ಚೇಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲದಲ್ಲೇ. ಹಾಗಾಗಿ ಅವರ 1, 2 ಅಲ್ಲ, ಅನೇಕ ತೀವ್ರವಾದಂಥ ಅವರು ಮಾಡಿರ್ತಕ್ಕಂಥ ಪ್ರಗತಿಪರವಾದಂಥ ಜನಪರವಾದಂಥ ಕೆಲಸಗಳನ್ನು ನಾವು ಹೇಳ್ತಾ ಹೋದರೆ ಗಂಟೆಗಟ್ಟಲೆಗಳಾಗ್ತದೆ. ಆದರೆ ನನ್ನ ಅವರ ವೈಯಕ್ತಿಕವಾದ ಸಂಬಂಧ, ನಾನು ಪ್ರತಿನಿಧಿಸಿದಂಥ ಕ್ಷೇತ್ರ ಅತ್ಯಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಸೆಂಟ್ರಲಿ ಬ್ಯಾಕ್ವರ್ಡ್ ಏರಿಯಾ, ಅಂತರ್ಜಲ ಇಲ್ಲ ಅಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗ್ತಕ್ಕಂಥದ್ದಲ್ಲಿ ಆಗ ನಾನು ಮನವಿ ಮಾಡಿದೆ. ನಾನು ಮನವಿ ಮಾಡಿ ಏನಾದರೂ ಮಾಡಿ ನನಗೆ ಶಾಶ್ವತವಾದಂಥ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವರು ಒಂದು ಬುದ್ಧಿವಂತಿಕೆ ಕೆಲಸವನ್ನು ಮಾಡಿದರು ಅಂತ ಹೇಳಿದ್ರೆ, ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಜಲನೀತಿ ಇದೆಯೋ ರಾಜ್ಯಕ್ಕೂ ಒಂದು ಜಲನೀತಿಯನ್ನು ಮಾಡಬೇಕು ಅಂತ ಹೇಳಿ ಆ ಜಲನೀತಿಯನ್ನು ತಂದು ಅದು ಅನುಷ್ಠಾನಗೊಳಿಸಿದ್ದಾದ ಮೇಲೆ ಆ ನೀತಿಗೆ ಅನುಗುಣವಾಗಿ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿಗೂ ಕೂಡ ಹೇಮಾವತಿ ನೀರನ್ನು ಕೊಡೋದಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದ್ರೆ ಅವರು ಜಲನೀತಿಯನ್ನು ತಂದ ಹಿನ್ನೆಲೆಯಲ್ಲಿ ಬಹುಶಃ ಇವತ್ತು ನಾವು ಕಳೆದ 20 ವರ್ಷದಿಂದ ಇವತ್ತು ಸಮೃದ್ಧಿಯಾಗಿರ್ತಕ್ಕಂಥ ನೀರು ನಾವು ನೋಡ್ತಾ ಇದ್ದೇವೆ. ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇಲ್ಲ. ಇವತ್ತು ಜನಸಂಖ್ಯೆ ಎಷ್ಟಾಗಿದೆ ಅಂತಂದರೆ ಡಬಲ್ ಆಗೋಗಿದೆ. 50,000 ಇದ್ದಿದ್ದು ಇವತ್ತು 1 ಲಕ್ಷದ ಮೇಲಾಗಿದೆ. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನೂ ಕೂಡ ಬಂದಾಗಿದೆ. ಇಷ್ಟೆಲ್ಲ ಪ್ರಗತಿ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಎಸ್ ಎಂ ಕೃಷ್ಣ ಅವರು. ಇದ್ರ ಜೊತೆಲಿ ನೀರಾವರಿ ವಿಚಾರದಲ್ಲಿ ಅವರು ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾ ಇದ್ರು. ನಾನು ಒಂದು ಸಾರಿ
ಚಿತ್ರದುರ್ಗದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಟೂರ್ ಮಾಡ್ತಾ ಇದ್ದೆ. ಅವತ್ತು ನನಗೆ ವರ್ತಮಾನ ಬಂತು, ನಿಜಲಿಂಗಪ್ಪನವ್ರು ತೀರ್ಕೊಂಡಿದ್ದ ಅಂತಿಮ ಸಮಯ ಆಗಿದೆ, ಅವ್ರು ಉಳಿಯೋದು ಕಷ್ಟ ಅಂತೇಳಿ ಹೇಳಿದಾಗ ನಾನು ಅವ್ರ ಮನೆಗೆ ಹೋದೆ. ನಿಜಲಿಂಗಪ್ಪನವರು ಉಳಿಯೋದು ಕಷ್ಟ ಇದೆ ಅಂತೇಳಿ ಹೇಳಿದಾಗ ಫೋನ್ ಮಾಡಿದಾಗ ನೀನು ಅಲ್ಲೇ ಇರು ಅಂತ ಹೇಳಿದ್ರು. ಅವ್ರ ಅಂತಿಮ ಉಸಿರು ನಿಂತ ಮೇಲೆ ನಾನು ಮತ್ತೆ ಫೋನ್ ಮಾಡಿದಾಗ ಹೇಳಿದ್ರು, ನೀನು ಅಲ್ಲೇ ಇರು, ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಬೆಳಿಗ್ಗೆ ಬಂದಾಗ ಅವ್ರ ಮುಖ್ಯಮಂತ್ರಿಗಳನ್ನು ರಿಸೀವ್ ಮಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳ್ತಾರೆ, ಅವ್ರ ನಿಜಲಿಂಗಪ್ಪನವ್ರದ್ದು ಒಂದು ಕನಸಿತ್ತು, ಭದ್ರಾ ಮೇಲ್ದಂಡೆ ಯೋಜನೆ ಅದನ್ನು ನನಸು ಮಾಡೋಕ್ಕೆ ನೀವು ತಯಾರಾಗಿದ್ದೀರಾ ಅಂತೇಳಿ. ಆಗ ನನ್ನ ಕಡೆ ಕೇಳ್ತಾರೆ ಅವರು, ಅದನ್ನು ನೀನು ನನ್ನನ್ನು ಯಾವಾಗಲೂ ಕೂಡ ಅಗ್ರಿಕಲ್ಚರ್ ಲ್ಯಾಬ್ ಇರ್ತಾರೆ ಹೇಳೋರು. ನನ್ನನ್ನು ಜಯಚಂದ್ರನಕ್ಕಿಂತ ಅಗ್ರಿಕಲ್ಚರ್ ಲ್ಯಾಬ್ ಅಂತ ಹೇಳೋರು. ಯಾಕಂದರೆ ಅಗ್ರಿಕಲ್ಚರ್ ವಿಚಾರಗಳನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಿದ್ದೆ, ಅದು ಒಪ್ಪಿಗೆಯನ್ನು ಕೂಡ ಪಡಿತಿದ್ದೆ. ಆಗ ಹೇಳಿದು ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸ್ಬೋದು ಸರ್ ಅಂತೇಳಿ. ಆವಾಗ ಹೇಳಿದಾಗ ನಾನು ಪ್ರಯತ್ನ ಪಡ್ತೀನಿ, ಅವರ ಕನಸನ್ನು ನೆನಸು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು. ಅದು ಹೇಳಿದ್ದಾದ ಮೇಲೆ ಒಂದು 15 ದಿವಸ ಆದಮೇಲೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿಗಳು ತಗೊಂಡು ಅವ್ರ ಹತ್ರ ಹೋದೆ. ಆಗ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೊಳಿಸಲೇಬೇಕು ಚಿತ್ರದುರ್ಗ ತುಮಕೂರು ಜಿಲ್ಲೆಗೆ ನೀರು ಇರೋದಿಲ್ಲ, ಮಧ್ಯ ಕರ್ನಾಟಕ ತುಂಬ ಸಫರ್ ಆಗ್ತದೆ ಅಂತ ಹೇಳ್ತಿದ್ದ ಸಂದರ್ಭದಲ್ಲಿ ಆಯಿತು ಇದನ್ನು ಕ್ಯಾಬಿನೆಟ್ ತನ್ನಿ ಅಂತೇಳಿ ಬರೆದ್ರು. ಆಗ ಎಚ್ ಕೆ ಪಾಟೀಲ್ರು ಇರಿಗೇಷನ್ ಮಿನಿಸ್ಟ್ರು ಆ ಪ್ರೋಸೆಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಸಿಂಗಟ್ನಲ್ಲವ್ರದ್ದು ಒಂದು ಪ್ರಸ್ತಾಪನ ಎಚ್ ಕೆ ಪಾಟೀಲ್ರವರು ಇವತ್ತು ಸರ್ಕ್ಯುಲೇಟ್ ಮಾಡ್ದಲೇ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಆಗ ನಾನು ಅವ್ರಿಗೆ ವಿರೋಧ ಮಾಡಿದೆ. ನಾನು ಸಿಂಗಟ್ನಲ್ಲೂರು ನೀರು ಅಂತಂದರೆ ಅಪ್ಪರ್ ಭದ್ರಾ ನೀರು ಉಪಯೋಗಿಸ್ತಾ ಇದ್ದೀರಾ, ನಾವು ಅದಕ್ಕೆ ಒಪ್ಪೋದಿಲ್ಲ, ನೀವು ಸರ್ಕ್ಯುಲೇಟ್ ಮಾಡಿ ಕ್ಯಾಬಿನೆಟ್ ನೋಟನ್ನ ಆಮೇಲೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತಾಡಿದರು. ನನಗೂ ಅವ್ರಿಗೆ ಘರ್ಷಣೆ ಆಯಿತು. ಭಾಳ ದಿವಸಗಳ ನಾವು ಪಕ್ಕದಲ್ಲಿ ಕೂತಿದ್ರು ಕೂಡ ಮಾತನ್ನು ಕೂಡ ಬಿಟ್ಟಿದ್ವಿ. ಆದರೆ ನಮ್ಮ ಇಬ್ಬರನ್ನೂ ಒಂದು ಸಮಾಧಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಿ ಇದು ಆಡಳಿತಾತ್ಮಕ ಮಂಜೂರಾತಿಯನ್ನು ಅಪ್ಪರ್ ಭದ್ರಕ್ಕೆ ಮಾಡಿಕೊಟ್ಟರು ಅಂತಂದರೆ ಎಸ್ ಎಂ ಕೃಷ್ಣರವರು. ಆ ಯೋಜನೆ ಇವತ್ತು ಕಾರ್ಯಗತ ಆಗೋದಕ್ಕೆ ಏನಾದರೂ ಕೂಡ ಸಾಧ್ಯ ಆಗಿದ್ದು ಅಂತ ಹೇಳಿದ್ರೆ ಅವರ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟಿದ್ರಿಂದ ಅಂತೇಳಿ ಆ ಯೋಜನೆ ಈಗ ಮುಂದುವರಿತಾ ಇದೆ. ಈಗಾಗಲೇ ಅರೆಬರೆಯಾಗಿ ಕೆಲಸ ಆಗಿದೆ. ನಾವು ಕೇಂದ್ರ ಸರ್ಕಾರದಿಂದ ಹಣವನ್ನು ನಿರೀಕ್ಷೆ ಮಾಡ್ತಿದ್ವಿ. ಆ ಯೋಜನೆಗೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಿಜಲಿಂಗಪ್ಪನವ್ರ ನಂತರ ಅಂತಾರೆ ಎಸ್ ಎಂ ಕೃಷ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು.